ನಮ್ಮ ಊರಿನ ಸರ್ಕಾರಿ ಶಾಲೆಗಳಿಗೆ ನಾವು ಭದ್ರಕೋಟೆಗಳಾಗಿ ನಿಲ್ಲುವೆವು. ಅಭಯ ದಿವಾಕರ್, ಎಐಡಿಎಸ್ಒ ಉಪಾಧ್ಯಕ್ಷರು. ಇಂದು ಚನ್ನಗಿರಿಯ ಲೋಹಿಯಾ ಭವನದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ವಿರುದ್ಧ ತಾಲೂಕು ಮಟ್ಟದ ಸಮಾವೇಶಕ್ಕೆ 20ಕ್ಕೂ ಹೆಚ್ಚು ಹಳ್ಳಿಗಳ ಗ್ರಾಮಸ್ಥರು, ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ನಾಯಕರು, ಪೋಷಕರು ಸೇರಿದ್ದರು. ತಮ್ಮ ಹಳ್ಳಿಯ ಶಾಲೆಯ ಉಳಿವಿಕೆಗಾಗಿ ಒಕ್ಕೊರಲಿನಿಂದ ನಮ್ಮೂರಿನ ಸರ್ಕಾರಿ ಶಾಲೆ ನಮ್ಮ ಹಕ್ಕು, ಇದು ಭಿಕ್ಷೆಯಲ್ಲ ನಮ್ಮ ತೆರಿಗೆ ಎಂದು ಆಗ್ರಹಿಸಿದರು. ಸಮಾವೇಶದ ಮೊದಲ ಭಾಗವಾಗಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ 400ಕ್ಕೂ ಹೆಚ್ಚು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಮಾವೇಶದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷರಲ್ಲೊಬ್ಬರಾದ ಅಭಯ ದಿವಾಕರ್ ಅವರು ಮಾತನಾಡಿ, ಇಂದು ನಮ್ಮ ಜನತೆಗೆ ಶಿಕ್ಷಣ ಸಿಕ್ಕರೆ ಅವರು ಸರ್ಕಾರ ಮಾಡುತ್ತಿರುವ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ನಮ್ಮನ್ನು ಆಳುವ ಯಾವುದೇ ಪಕ್ಷದ ಸರ್ಕಾರವಾಗಲಿ ಅವರು ಶಿಕ್ಷಣದ ಮುಖ್ಯ ಸ್ತೋತ್ರವಾದ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿದ್ದಾರೆ. ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣ ನೀತಿಗಳನ್ನು ತರುವ ಮುನ್ನ ಈ ದೇಶದಲ್ಲಿ ಖಾಸಗಿ ಶಾಲೆಗಳು ಬಹುಪಾಲು ಅಸ್ತಿತ್ವದಲ್ಲಿ ಇರಲಿಲ್ಲ. ಆದರೆ ಈಗ ಎಲ್ಲ ಜಾಗತಿಕ ಶಕ್ತಿಗಳ ಇಚ್ಛೆಯಂತೆ ಎಲ್ಲ ಸೇವಾ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡುವ ಮೂಲಕ ಸಾಮಾನ್ಯ ಜನರಿಂದ ದೂರ ತಳ್ಳಿಹಾಕಲಾಗುತ್ತದೆ. ಜನಗಳ ತೆರಿಗೆಯನ್ನು ಶಿಕ್ಷಣಕ್ಕೆ ಬಳಸಿಕೊಳ್ಳದೆ ಪಿಪಿಪಿ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಕಂಪನಿ ಸಹಭಾಗಿತ್ವದೊಂದಿಗೆ ನಡೆಸಲು ಒಪ್ಪಂದ ಮಾಡಿಕೊಂಡಿದೆ. ಇದಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 2,500 ಕೋಟಿ ಸಾಲ ಪಡೆದಿದೆ. ಸಾಲ ತೆಗೆದುಕೊಂಡ ಉದ್ದೇಶವೇನು? ಯಾವುದೇ ಷರತ್ತು ಇಲ್ಲದೆ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಯಾರು ತಾನೇ ಕೊಡಲು ಸಾಧ್ಯ? ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಎಡಿಬಿ ಸಾಲ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುವುದು ಎಂದು ಆದೇಶ ಸ್ಪಷ್ಟವಾಗಿ ಹೇಳುತ್ತದೆ. ಹೀಗಾದರೆ ಮುಂದೊಂದು ದಿನ ಬಿರ್ಲಾ ಶಾಲೆಗಳು, ಅದಾನಿ ಶಾಲೆಗಳು, ಅಂಬಾನಿ ಶಾಲೆಗಳು, ಟಾಟಾ ಶಾಲೆಗಳನ್ನು ನೋಡಬೇಕಾಗತ್ತೆ. ಇಲ್ಲಿ ಯಾವ ಬಡ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗುವುದಿಲ್ಲ ಹಾಗೂ ಕಾರ್ಖಾನೆಗಳಿಗೆ ಬೇಕಿರುವ ಮಾಲೀಕರನ್ನ ಈ ಮ್ಯಾಗ್ನೆಟ್ ಶಾಲೆಗಳು ತಯಾರು ಮಾಡುತ್ತದೆ. ಬಡವರ ಮಕ್ಕಳಿಗೆ ಕೂಲಿಗೆ ತಳ್ಳುವಂತಹ ನೀತಿ ಇದಾಗಿದೆ. ಈ ಹುನ್ನಾರದ ವಿರುದ್ಧ ನಮ್ಮ ರಾಜ್ಯದ ಜನತೆ ಇಡೀ ರಾಜ್ಯದಾದ್ಯಂತ ಸಿಡಿದೆದ್ದಿದೆ. ಈ ಕೂಡಲೇ ಬಜೆಟ್ ಮುನ್ನವೇ ನಮ್ಮ ರಾಜ್ಯ ಸರ್ಕಾರವು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ರದ್ದು ಮಾಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಿಲ್ಲ ಎಂಬ ಅಧಿಕೃತ ಆದೇಶವನ್ನು ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಅತಿಥಿಗಳಾಗಿ ಆಗಮಿಸಿದ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯ ರಾಷ್ಟ್ರ ಮುಖಂಡರಾದ ಅಪರ್ಣಾ ಬಿಆರ್ ಅವರು ಎಐಡಿಎಸ್ಒ ರಾಜ್ಯವ್ಯಾಪಿ ಕೆಪಿಎಸ್ ಮ್ಯಾಗ್ನೆಟ್ ವಿರುದ್ಧ ಕಟ್ಟುತ್ತಿರುವ ಹೋರಾಟಕ್ಕೆ ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ದೇಶದ ಎಲ್ಲ ಮಹಾನ್ ವ್ಯಕ್ತಿಗಳು ಆಶಿಸಿದಂತೆ ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಕೊಡಲು ಸರ್ಕಾರಿ ಶಾಲೆಗಳಿಂದ ಮಾತ್ರ ಸಾಧ್ಯ. ಇಂತಹ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ಅಮಾನವೀಯ ನಡೆಯನ್ನ ವಿರೋಧಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವ ಜನಸ್ತೋಮವು ಸರ್ಕಾರಿ ಶಾಲೆಗಳ ಪ್ರಾಮುಖ್ಯತೆಯನ್ನ ವಿವರಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮದ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಅಧ್ಯಕ್ಷರಾದ ಚಂದ್ರಹಾಸ ಅವರು ಮಾತನಾಡಿ, ಇಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ಸರ್ಕಾರವು ಎಂದಿಗೂ ಲಕ್ಷಾಂತರ ಕುಟುಂಬಗಳ ಜೀವನವನ್ನು ಹಾಳು ಮಾಡುವ ಮದ್ಯದ ಅಂಗಡಿಗಳನ್ನು ಮುಚ್ಚಲು ಮುಂದಾಗುವುದಿಲ್ಲ. ಅದಕ್ಕಾಗಿ ಸರ್ಕಾರವು ಈ ಕ್ರಮಗಳನ್ನು ಮಾಡುವುದು ನಾಚಿಕೆಗೇಡಿನ ಸಂಗತಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಗೌರವಾಧ್ಯಕ್ಷರಾದ ಗುರುಶಾಂತಪ್ಪ ಅವರು, ಇಂದು ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳನ್ನು ನಡೆಸುತ್ತಿರುವ ರಾಜಕಾರಣಿಗಳು ಈ ಸರ್ಕಾರಿ ಶಾಲೆಗಳನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಮುಚ್ಚಲು ಹೊರಟಿದ್ದಾರೆ. ಈ ಕೂಡಲೇ ಈ ಆತಂಕಕಾರಿ ಸಮಿತಿಯನ್ನ ಹಿಂಪಡೆಯಲೇಬೇಕು. ಇಲ್ಲವಾದಲ್ಲಿ ಇದಕ್ಕೂ ಹೆಚ್ಚಿನ ಮಟ್ಟದ ಹೋರಾಟ ನಡೆಯುವುದು ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ಪೂಜಾ ನಂದಿಹಳ್ಳಿ ಅವರು ವಹಿಸಿದ್ದರು. ಸಮಾವೇಶದಲ್ಲಿ ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಘಟನಾಕಾರರಾದ ಎಚ್ಡಿ ಗಂಗಾಧರ್ ಅವರು ಮಾತನಾಡಿದರು. ಈ ಸಮಾವೇಶದಲ್ಲಿ ಚನ್ನಗಿರಿ ತಾಲೂಕಿನ ನಲ್ಲೂರು, ತಾವರೆಕೆರೆ, ಹಿರೇಕೋಗಲೂರಿನ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಅಡಿಯಲ್ಲಿ ವಿಲೀನವಾಗುತ್ತಿರುವ ಲಿಂಗದಹಳ್ಳಿ, ಅರಶಿನಘಟ್ಟ, ಸೋಮಶೆಟ್ಟಿಹಳ್ಳಿ, ಮಂಟರಘಟ್ಟ, ದೊಡ್ಡಮಲ್ಲಾಪುರ, ನೆಲ್ಲಿಹಂಕಲು ಹಳ್ಳಿಗಳ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ನಾಯಕರು ಹಾಗೂ ಪೋಷಕರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾವೇಶದ ಕೊನೆಯ ಭಾಗದಲ್ಲಿ ಮಾರ್ಚ್ 5ನೇ ತಾರೀಕಿನಂದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರು, ಗ್ರಾಮಸ್ಥರು, ರೈತರು, ಕಾರ್ಮಿಕರು ಸೇರಿ ದಾವಣಗೆರೆಯಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಬರುವುದಾಗಿ ಘೋಷಿಸಲಾಯಿತು. ಈ ಪ್ರತಿಭಟನಾ ಸಮಾವೇಶದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಲಿಂಗದಹಳ್ಳಿ ಕಾರ್ಯದರ್ಶಿಗಳಾದ ಅಜ್ಜಯ್ಯ, ಮಂಟರಘಟ್ಟ ಅಧ್ಯಕ್ಷರಾದ ಬೇಲೂರಪ್ಪ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರಾದ ಹೊನ್ನಪ್ಪ, ಪ್ರಗತಿಪರ ಹೋರಾಟಗಾರರಾದ ಬಸವಪುರ ರಂಗನಾಥ್ ಮತ್ತು ಕುಬೇಂದ್ರ ಸ್ವಾಮಿ, ಅರಶಿನಘಟ್ಟ ಗ್ರಾಮದ ಮುಖಂಡರಾದ ನಟರಾಜ್ ಮತ್ತು ಸಲ್ಮಾ ಭಾನು,
ರಶ್ಮಿ, ಪುಷ್ಪ, ರೇಖಾ ಮತ್ತು 30 ಹಳ್ಳಿಯ ಪೋಷಕರು ಉಪಸ್ಥಿತರಿದ್ದರು. ಬಿಡುವುದಿಲ್ಲ. ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರ ಬಿಡುವುದಿಲ್ಲ. ಬೇಕೇ ಬೇಕು. ಸರ್ಕಾರಿ ಶಾಲೆಗಳು ಮುಚ್ಚಲು ಬಿಡುವುದಿಲ್ಲ. ಬೇಕೇ ಬೇಕು. ಸರ್ಕಾರಿ ಶಾಲೆ ನಮ್ಮ ಹಕ್ಕು. ಯಾವುದೇ ಕಾರಣಕ್ಕೂ ಮಂಡ್ರಘಟ್ಟ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಲಿಂಗದಳ್ಳಿಯ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಪೋಷಕ ಮಿತ್ರರೇ, ನಮ್ಮಲ್ಲಿ ಇವತ್ತು ಕೇಳ್ಕೊಳ್ಳೋದಿಷ್ಟೇ, ಈ ನಮ್ಮ ರಾಜ್ಯ ಸರ್ಕಾರಗಳು ಏನು ಕೆಟ್ಟ ನಿರ್ಧಾರಗಳನ್ನು ತಗೊಂಡಿದ್ದಾವೆ, ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದ್ದಾವೆ. ಅದರ ವಿರುದ್ಧವಾಗಿ ರಾಜ್ಯದಾದ್ಯಂತ ಒಂದು ಸಂಘಟನೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಒಂದು ಸಂಘಟನೆ ದೊಡ್ಡ ಧರಣಿಯನ್ನು ಹಮ್ಮಿಕೊಂಡಿದೆ. ಆ ಧರಣಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಚೆನ್ನಗಿರಿಯ ಮುನ್ಸಿಪಾಲಿಟಿ ಆಫೀಸ್ ಎದುರಿನಿಂದ ಮೆರವಣಿಗೆ ಶುರುವಾಗಿ ಟೌನ್ ಸುತ್ತು ಬಂದು ತಹಶೀಲ್ದಾರ್ ಅವರಿಗೆ ಮತ್ತು ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸೋ ಕಾರ್ಯಕ್ರಮ ಇದೆ. ಅದಕ್ಕೆ ನಮ್ಮ ಲಿಂಗದಳ್ಳಿಯಲ್ಲೂ ಕೂಡ ಪೋಷಕರು ಮತ್ತು ಸಾರ್ವಜನಿಕರು, ಪೋಷಕರ ತಂದೆ ತಾಯಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಧನಸಹಾಯನೂ ಮಾಡಿದ್ದಾರೆ. ನಮ್ದಿಷ್ಟೇ, ಯಾವ ಶಾಲೆ ಮುಚ್ಚಲಿ ಬಿಡಲಿ ಗೊತ್ತಿಲ್ಲ, ನಮ್ಮೂರು ಶಾಲೆಯನ್ನು ಮುಚ್ಚಕ್ಕೆ ನಾವು ಯಾರೂ ಬಿಡಬಾರ್ದು. ಯಾಕೆ ಅಂದರೆ ಇನ್ನು 2 ವರ್ಷ ಹೋದರೆ ನಮ್ಮೂರು ಶಾಲೆಗೆ 100 ವರ್ಷ ತುಂಬುತ್ತೆ, ಅಂದರೆ ಶತಮಾನ ತುಂಬುತ್ತೆ. ಈ ಶತಮಾನ ತುಂಬತಕ್ಕಂಥ ಶಾಲೆಯನ್ನು ನಾವು ಕಳ್ಕೊಂಡ್ರೆ ನಮ್ಮಂಥ ಅವಿದ್ಯಾವಂತರು, ಅವಿವೇಕಗಳು ಯಾರು ಇಲ್ಲ ಅಂತ ಹೇಳ್ತಾ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ನಮ್ಮೂರು ಶಾಲೆ ಉಳಿಸ್ಕೊಳ್ಬೇಕು. ಯಾವುದೇ ಸಂದರ್ಭ ಬಂದರೂ ಇಷ್ಟೇ ಒಗ್ಗಟ್ಟಾಗಿ ಈ ಶಾಲೆ ಉಳಿಸ್ಕೊಳಕ್ಕೆ ನೀವೆಲ್ಲ ಸೇರ್ತೀವಿ ಅಂತ ಉಳಿಸಿ ಬಿಡುವುದಿಲ್ಲ. ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರ ಬಿಡುವುದಿಲ್ಲ.